ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನಲ್ಗೆ ಸ್ವಾಗತ. ಇಂದು ನಾವು ಮಹಾಭಾರತದಲ್ಲಿ ಭಗವಾನ್ ಶ್ರೀಕೃಷ್ಣನ ಪಾತ್ರವನ್ನು ತಿಳಿದುಕೊಳ್ಳೋಣ. ಸಾರ್ವಕಾಲಿಕ ಶ್ರೇಷ್ಠ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತವು ಕೇವಲ ಯುದ್ಧ ಮತ್ತು ವೀರತೆಯ ಕಥೆಯಲ್ಲ, ಆದರೆ ಜೀವನದ ನೈತಿಕ ಸಂಕೀರ್ಣತೆಗಳ ಆಳವಾದ ಅಧ್ಯಯನವಾಗಿದೆ. ಮತ್ತು ಈ ನಿರೂಪಣೆಯಲ್ಲಿನ ಕೇಂದ್ರ ಪಾತ್ರ ಭಗವಾನ್ ಶ್ರೀಕೃಷ್ಣ. ಅವರ ಪ್ರಭಾವವು ಕಥೆಯಲ್ಲಿನ ಪ್ರತಿಯೊಬ್ಬ ಪ್ರಮುಖ ವ್ಯಕ್ತಿಯ ಹಣೆಬರಹವನ್ನು ರೂಪಿಸುತ್ತದೆ. ಮಹಾಭಾರತವು ಎರಡು ಕಾದಾಡುತ್ತಿರುವ ಕುಟುಂಬಗಳ ಕಥೆಯಾಗಿದ್ದರೂ, ಕೃಷ್ಣನ ಉಪಸ್ಥಿತಿಯು ಅದನ್ನು ಸಂಘರ್ಷದ ಸರಳ ಕಥೆಯಿಂದ ಆಳವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪ್ರಯಾಣಕ್ಕೆ ಕೊಂಡೊಯ್ಯುತ್ತದೆ. ಇಲ್ಲಿ ಅವರು ಬಹುಪಾತ್ರಗಳನ್ನು ನಿರ್ವಹಿಸಿದ್ದಾರೆ: ಒಬ್ಬ ಸ್ನೇಹಿತ, ಮಾರ್ಗದರ್ಶಕ, ರಾಜಕೀಯ ಸುಧಾರಕ ಮತ್ತು ಸಮಾಲೋಚಕ. ಈ ಪಾತ್ರಗಳ ಮೂಲಕ ಶ್ರೀಕೃಷ್ಣನು ಮಹಾಭಾರತದ ಪ್ರಮುಖ ವ್ಯಕ್ತಿಯಾಗಿದ್ದಾನೆ. ಈ ಪ್ರಯಾಣದ ಮೂಲಕ ಭಗವಾನ್ ಶ್ರೀಕೃಷ್ಣನು ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೇಗೆ ಬಳಸಿದನು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಮಹಾಭಾರತದ ಮಹಾಕಾವ್ಯದ ಕಥೆ ಮತ್ತು ಶ್ರೀಕೃಷ್ಣನ ಪಾತ್ರದ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿಯೋಣ. ಮಹಾಭಾರತ ಎಂಬುದು ಮಹಾಕಾವ್ಯದ ಕಥೆ. ಮಹಾಭಾರತವು ಕೇವಲ ಒಂದು ಕಥೆಗಿಂತ ಹೆಚ್ಚು. ಇದು ಮಾನವ ಜೀವನದ ಸಮಗ್ರ ಕೈಪಿಡಿಯಾಗಿದೆ. ಇದು ಮಾನವ ಅನುಭವದ ಪ್ರತಿಯೊಂದು ಕಲ್ಪಿತ ಅಂಶವನ್ನು ಒಳಗೊಂಡಿದೆ: ಪ್ರೀತಿ, ದ್ವೇಷ, ಮಹತ್ವಾಕಾಂಕ್ಷೆ, ಕರ್ತವ್ಯ ಮತ್ತು ಆಧ್ಯಾತ್ಮಿಕತೆ. ಈ ಮಹಾಕಾವ್ಯವು ಹಸ್ತಿನಾಪುರದ ಸಿಂಹಾಸನದ ಕುರಿತು ಎರಡು ರಾಜಮನೆತನಗಳ, ಅಂದರೆ ಪಾಂಡವರು ಮತ್ತು ಕೌರವರ ನಡುವಿನ ಸಂಘರ್ಷದ ಸುತ್ತ ಸುತ್ತುತ್ತದೆ. ಈ ದ್ವೇಷವು ಅಂತಿಮವಾಗಿ ಕುರುಕ್ಷೇತ್ರದ ಮಹಾಕಾವ್ಯದ ಯುದ್ಧಕ್ಕೆ ಕಾರಣವಾಗುತ್ತದೆ. ಅಲ್ಲಿ ಈ ಕುಟುಂಬಗಳ ಭವಿಷ್ಯವನ್ನು ಮಾತ್ರವಲ್ಲದೆ ಧರ್ಮದ ಸಹಪರೀಕ್ಷೆಗೆ ಒಳಗಾಗುತ್ತದೆ. ಈ ತೀವ್ರವಾದ ನಾಟಕ ಮತ್ತು ಕತ್ತಿಗಳ ಘರ್ಷಣೆಯ ನಡುವೆ ಮಹಾಭಾರತವು ಅದರ ಪಾತ್ರಗಳ ಸಂಭಾಷಣೆಗಳನ್ನು ಮತ್ತು ಕ್ರಿಯೆಗಳ ಮೂಲಕ ಆಳವಾದ ತಾತ್ವಿಕ ಪರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತದೆ. ಮತ್ತು ಇಲ್ಲಿ ಶ್ರೀಕೃಷ್ಣನ ಪಾತ್ರವು ಮುಖ್ಯವಾಗುತ್ತದೆ. ತಮ್ಮ ವೈಯಕ್ತಿಕ ಆಸೆಗಳನ್ನು ಮತ್ತು ಕೌಟುಂಬಿಕ ನಿಷ್ಠೆಗಳಿಂದ ಬಂಧಿಸಲ್ಪಟ್ಟಿರುವ ಇತರ ಪಾತ್ರಗಳಿಗಿಂತ ಭಿನ್ನವಾಗಿ, ಕೃಷ್ಣನು ಫಲಿತಾಂಶಗಳಿಂದ ಬೇರ್ಪಟ್ಟು ಘಟನೆಗಳ ಹಾದಿಯಲ್ಲಿ ಮಾರ್ಗದರ್ಶಿಸುವ ದೈವಿಕ ಘಟಕವಾಗಿ ಪ್ರತ್ಯೇಕವಾಗಿ ನಿಲ್ಲುತ್ತಾನೆ. ಮಹಾಭಾರತದಲ್ಲಿ ಅವರ ಉಪಸ್ಥಿತಿಯು ಕೇವಲ ಒಂದು ಪಾತ್ರವಾಗಿ ಅಲ್ಲ, ಆದರೆ ಮಾನವ ವ್ಯವಹಾರಗಳಲ್ಲಿ ದೈವಿಕ ಹಸ್ತಕ್ಷೇಪದ ಸಂಕೇತವಾಗಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪಾತ್ರ. ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಒಂದೇ ಒಂದು ಕಾರ್ಯಕ್ಕೆ ಸೀಮಿತವಾಗಿಲ್ಲ. ಅವರು ಬಹು ಆಯಾಮದ ವ್ಯಕ್ತಿಯಾಗಿದ್ದು, ಅವರು ಉಪಸ್ಥಿತಿ ಮತ್ತು ಒಳಗೊಂಡಿರುವ ವ್ಯಕ್ತಿಗಳಿಗೆ ಅನುಗುಣವಾಗಿ ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ಈ ಮಹಾಕಾವ್ಯದಲ್ಲಿ ಕೃಷ್ಣನು ನಿರ್ವಹಿಸಿರುವ ವಿಭಿನ್ನ ಪಾತ್ರಗಳ ಬಗ್ಗೆ ಹೆಚ್ಚಾಗಿ ತಿಳಿಯೋಣ. ಭಗವಾನ್ ಶ್ರೀಕೃಷ್ಣನು ಸ್ನೇಹಿತನಾಗಿ. ಪಾಂಡವರೊಂದಿಗಿನ ಕೃಷ್ಣನ ಸ್ನೇಹ, ವಿಶೇಷವಾಗಿ ಅರ್ಜುನನೊಂದಿಗಿನ ಸ್ನೇಹವು ಮಹಾಭಾರತದ ಅತ್ಯಂತ ಸುಂದರವಾದ ಅಂಶಗಳಲ್ಲಿ ಒಂದಾಗಿದೆ. ಅರ್ಜುನನೊಂದಿಗಿನ ಅವನ ಬಾಂಧವ್ಯ ಎಷ್ಟು ಗಟ್ಟಿಯಾಗಿತ್ತು ಎಂದರೆ, ಕುರುಕ್ಷೇತ್ರದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನ ಸಾರಥಿಯಾಗುತ್ತಾನೆ. ಆದರೆ ಕೃಷ್ಣನು ಕೇವಲ ಸ್ನೇಹಿತನಲ್ಲ. ಶ್ರೀಕೃಷ್ಣನು ಅರ್ಜುನನ ಆಂತರಿಕ ಪ್ರಕ್ಷುಬ್ಧತೆ, ಅವನ ಅನುಮಾನಗಳು ಮತ್ತು ಭಯಗಳನ್ನು ಅರ್ಥಮಾಡಿಕೊಳ್ಳುವ ರೀತಿಯ ಸ್ನೇಹಿತ. ಅರ್ಜುನನು ತನ್ನ ಸ್ವಂತ ಸಂಬಂಧಿಕರೊಂದಿಗೆ ಹೋರಾಡುವ ಆಲೋಚನೆಯಿಂದ ಮುಳುಗಿದ್ದಾಗ ಅವನಿಗೆ ಮಾರ್ಗದರ್ಶನ ನೀಡಲು ಶ್ರೀಕೃಷ್ಣನು ಹೆಜ್ಜೆ ಹಾಕುತ್ತಾನೆ. ಇದು ಭಗವದ್ಗೀತೆಯ ಬಹಿರಂಗಕ್ಕೆ ಕಾರಣವಾಗುತ್ತದೆ.
ಈ ಪವಿತ್ರ ಸಂವಾದದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧೈರ್ಯವನ್ನು ತುಂಬುವುದಲ್ಲದೆ ಯೋಧನಾಗಿ ಅವನ ನಿಜವಾದ ಕರ್ತವ್ಯವನ್ನು ಅಂದರೆ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನವನ್ನು ನೀಡುತ್ತಾನೆ. ಅವರ ಸ್ನೇಹದ ಮೂಲಕ ನಿಜವಾದ ಸ್ನೇಹವು ಕೇವಲ ಉತ್ತಮ ಸಹಭಾಗಿತ್ವವನ್ನು ಮೀರುತ್ತದೆ ಎಂಬ ನಿರ್ಣಾಯಕ ಪಾಠವನ್ನು ಶ್ರೀಕೃಷ್ಣನು ಕಲಿಸುತ್ತಾನೆ. ಆ ಮಾರ್ಗವು ಕಷ್ಟಕರವಾಗಿದ್ದರೂ ಸಹ ಸರಿಯಾದ ಮಾರ್ಗದ ಕಡೆಗೆ ಸ್ನೇಹಿತರಿಗೆ ಮಾರ್ಗದರ್ಶನ ನೀಡುವುದನ್ನು ಇದು ಒಳಗೊಂಡಿದೆ. ಮಾರ್ಗದರ್ಶಕನಾದ ಭಗವಾನ್ ಶ್ರೀಕೃಷ್ಣ. ಮಾರ್ಗದರ್ಶಕನಾಗಿ ಕೃಷ್ಣನ ಪಾತ್ರವು ಬಹುಶಃ ಮಹಾಭಾರತದಲ್ಲಿ ಅತ್ಯಂತ ಆಳವಾದದ್ದು. ಶ್ರೀಕೃಷ್ಣನು ಆಧ್ಯಾತ್ಮಿಕ ಮಾರ್ಗದರ್ಶಕನಾಗಿ ಸೇವೆ ಸಲ್ಲಿಸುತ್ತಾನೆ, ವಿಶೇಷವಾಗಿ ಅರ್ಜುನನಿಗೆ, ಆದರೆ ಅವನ ಬುದ್ಧಿವಂತಿಕೆಯನ್ನು ಹುಡುಕುವ ಇತರರಿಗೂ. ಶ್ರೀಕೃಷ್ಣನ ಮಾರ್ಗದರ್ಶನವು ಯುದ್ಧ ಭೂಮಿಗೆ ಸೀಮಿತವಾಗಿಲ್ಲ, ಇದು ಜೀವನಕ್ಕೆ ವಿಸ್ತರಿಸುತ್ತದೆ. ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನು ಕರ್ಮ, ಧರ್ಮ ಮತ್ತು ಭಕ್ತಿಯ ಪರಿಕಲ್ಪನೆಗಳನ್ನು ಪ್ರಸ್ತುತಪಡಿಸುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಮತ್ತು ವಿಸ್ತರಣೆಯ ಮೂಲಕ ನಮಗೆಲ್ಲರಿಗೂ ಜೀವನವು ಫಲಿತಾಂಶಗಳಿಗೆ ಲಗತ್ತಿಸದೆ ಒಬ್ಬರ ಕರ್ತವ್ಯಗಳನ್ನು ಪೂರೈಸುವುದು ಎಂದು ಕಲಿಸುತ್ತದೆ. ಕೃಷ್ಣನ ಮಾರ್ಗದರ್ಶನವು ಬಲವಂತವಾಗಿಲ್ಲ. ಶ್ರೀಕೃಷ್ಣನು ತನ್ನ ಇಚ್ಛೆಯನ್ನು ಇತರರ ಮೇಲೆ ಹೇರುವುದಿಲ್ಲ, ಬದಲಾಗಿ ಅವನು ಮಾರ್ಗವನ್ನು ಬೆಳಗಿಸುತ್ತಾನೆ ಮತ್ತು ವ್ಯಕ್ತಿಗಳು ತಮ್ಮ ಸ್ವಂತ ಆಯ್ಕೆಗಳನ್ನು ಮಾಡಲು ಅನುಮತಿಸುತ್ತಾನೆ. ಈ ವಿಧಾನವು ಮಾನವನ ಸ್ವಭಾವದ ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ. ನಿಜವಾದ ತಿಳುವಳಿಕೆಯು ಒಳಗಿನಿಂದ ಬರುತ್ತದೆ ಎಂದು ಕೃಷ್ಣನಿಗೆ ತಿಳಿದಿದೆ. ರಾಜಕೀಯ ಸುಧಾರಕನಾಗಿ ಭಗವಾನ್ ಶ್ರೀಕೃಷ್ಣ. ಕೃಷ್ಣನ ರಾಜಕೀಯ ತಿಳುವಳಿಕೆಯು ಮಹಾಭಾರತದಲ್ಲಿ ಅವರ ಪಾತ್ರದ ಮತ್ತೊಂದು ನಿರ್ಣಾಯಕ ಅಂಶವಾಗಿದೆ. ಅವರು ಕೇವಲ ದೈವಿಕ ಜೀವಿಯಲ್ಲ, ಆದರೆ ಅಧಿಕಾರ ಮತ್ತು ರಾಜಕೀಯದ ಜಟಿಲತೆಗಳನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತ ತಂತ್ರಗಾರರಾಗಿದ್ದಾರೆ. ಮಹಾಭಾರತದ ರಾಜಕೀಯ ಭೂದೃಶ್ಯದಲ್ಲಿ ಕೃಷ್ಣನ ಒಳಗೊಳ್ಳುವಿಕೆ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಆದರೆ ಧರ್ಮವನ್ನು ಎತ್ತಿ ಹಿಡಿಯುವ ಬಗ್ಗೆ. ಭಗವಾನ್ ಶ್ರೀಕೃಷ್ಣನ ರಾಜಕೀಯ ಹಸ್ತಕ್ಷೇಪದ ಅತ್ಯಂತ ಮಹತ್ವದ ನಿದರ್ಶನವೆಂದರೆ ಪಾಂಡವರ ಸಿಂಹಾಸನ ಹಕ್ಕುಗಳನ್ನು ಸ್ಥಾಪಿಸುವಲ್ಲಿ ಶ್ರೀಕೃಷ್ಣನ ಪಾತ್ರ. ಹಿರಿಯ ಕೌರವನಾದ ದುರ್ಯೋಧನನು ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ನರಕಯಾತನೆ ಪಡುತ್ತಿದ್ದಾಗಲೂ ಹಿರಿಯ ಪಾಂಡವನಾದ ಯುಧಿಷ್ಠಿರನನ್ನು ಸರಿಯಾದ ರಾಜನಾಗಿ ಗುರುತಿಸಲಾಗಿದೆ. ಸಾಂಪ್ರದಾಯಿಕ ಮಾನದಂಡಗಳಿಂದ ಅಸಾಂಪ್ರದಾಯಿಕ ಅಥವಾ ಮೋಸಗೊಳ್ಳುವ ತಂತ್ರಗಳನ್ನು ಒಳಗೊಂಡಿರುವಾಗಲೂ ಭಗವಾನ್ ಶ್ರೀಕೃಷ್ಣನ ಕಾರ್ಯಗಳು ಯಾವಾಗಲೂ ಒಳ್ಳೆಯದೊಂದಿಗೆ ಹೊಂದಿಕೆಯಾಗುತ್ತವೆ. ಸಂಧಾನಕಾರನಾಗಿ ಭಗವಾನ್ ಶ್ರೀಕೃಷ್ಣ. ಕುರುಕ್ಷೇತ್ರ ಯುದ್ಧದ ಮೊದಲು ಕೃಷ್ಣನು ಸಂಧಾನಕಾರನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಶಾಂತಿಯುತ ಮಾರ್ಗಗಳ ಮೂಲಕ ಸಂಘರ್ಷಗಳನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಭಗವಾನ್ ಶ್ರೀಕೃಷ್ಣನು ಶಾಂತಿಯ ದೂತನಾಗಿ ಕೌರವರ ಆಸ್ಥಾನಕ್ಕೆ ಹೋಗುತ್ತಾನೆ, ರಕ್ತಪಾತವನ್ನು ತಪ್ಪಿಸಲು ರಾಜಿಯನ್ನು ಪ್ರಸ್ತಾಪಿಸುತ್ತಾನೆ. ಭಗವಾನ್ ಶ್ರೀಕೃಷ್ಣನ ಪ್ರಸ್ತಾವನೆಯು ಸರಳವಾಗಿತ್ತು. ಪಾಂಡವರಿಗೆ ಕೇವಲ 5 ಗ್ರಾಮಗಳಾಗಿದ್ದರೂ ಸಹ ಅವರ ರಾಜ್ಯದ ಪಾಲನ್ನು ನೀಡಿ. ಆದಾಗ್ಯೂ ದುರ್ಯೋಧನನ ಈ ವಿನಮ್ರ ವಿನಂತಿಯನ್ನು ಪರಿಗಣಿಸಲು ನಿರಾಕರಿಸುವುದು ಅವನ ಅಹಂಕಾರ ಮತ್ತು ಧರ್ಮದ ಕುರುಡುತನವನ್ನು ತೋರಿಸುತ್ತದೆ. ಸಂಧಾನದ ಭಗವಾನ್ ಶ್ರೀಕೃಷ್ಣನ ಪ್ರಯತ್ನವು ಶಾಂತಿ ಮತ್ತು ನ್ಯಾಯಕ್ಕಾಗಿ ಅವರ ಆಳವಾದ ಬದ್ಧತೆಯನ್ನು ತೋರಿಸುತ್ತದೆ. ಅವರು ಯುದ್ಧಕ್ಕಿಂತ ಸಂಭಾಷಣೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ, ಸಂಘರ್ಷದ ಅಪಾರ ವೆಚ್ಚವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದಾಗ್ಯೂ ಎಲ್ಲ ಶಾಂತಿಯುತ ಮಾರ್ಗಗಳು ವಿಫಲವಾದಾಗ ಯುದ್ಧದಲ್ಲಿ ಪಾಂಡವರನ್ನು ಬೆಂಬಲಿಸಲು ಶ್ರೀಕೃಷ್ಣನು ಹಿಂಜರಿಯುವುದಿಲ್ಲ.
ಕೃಷ್ಣನ ವಿಧಾನದಲ್ಲಿನ ಈ ದ್ವಂದ್ವತೆ ಶಾಂತಿಗಾಗಿ ಅವನ ಆದ್ಯತೆ, ಆದರೆ ಯುದ್ಧಕ್ಕೆ ಸನ್ನದ್ಧತೆ ಅವನ ಹೊಂದಾಣಿಕೆ ಮತ್ತು ಜೀವನದ ಸಂಕೀರ್ಣತೆಗಳ ತಿಳುವಳಿಕೆಯನ್ನು ತೋರಿಸುತ್ತದೆ. ಮಹಾಭಾರತದಲ್ಲಿ ಕೃಷ್ಣನ ಪಾತ್ರವು ಕೇವಲ ಒಂದು ಕಥೆಯಲ್ಲಿನ ಪಾತ್ರವಲ್ಲ, ಆದರೆ ಮಾನವೀಯತೆಯನ್ನು ಸದಾಚಾರದ ಕಡೆಗೆ ನಡೆಸುವ ದೈವಿಕ ಶಕ್ತಿಯಾಗಿದೆ. ಸ್ನೇಹಿತ, ಮಾರ್ಗದರ್ಶನ, ರಾಜಕೀಯ ಸುಧಾರಕ ಮತ್ತು ಸಂಧಾನಕಾರನಾಗಿ ಕೃಷ್ಣನು ತನ್ನ ವಿವಿಧ ಪಾತ್ರಗಳ ಮೂಲಕ ಕರ್ತವ್ಯದ ಮಹತ್ವ, ಬುದ್ಧಿವಂತಿಕೆಯ ಮೌಲ್ಯ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಕಾರ್ಯತಂತ್ರದ ಕ್ರಮದ ಅಗತ್ಯದ ಬಗ್ಗೆ ನಮಗೆ ಕಲಿಸುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.